ಮಾಡ್ತಾ ಇದ್ದೀರಿ, ಅದಕ್ಕೆ ಯಾರಾದರೂ ಹೆಡ್ಸಪ್ ಹೇಳಬೇಕು. ಆದರೆ ಈಗ ಪೊಲೀಸ್ ಇಲಾಖೆ ಇನ್ನಷ್ಟು ಸ್ನೇಹಮಯ ಆಗಬೇಕಾಗ್ಯದ, ಭಯ ಹೋಗ್ಬೇಕಾಗ್ಯದ. ಸ್ಕಾಟ್ಲೆಂಡ್ ಮಾದರಿಯಲ್ಲಿ ತಯಾರು ಮಾಡೋದಕ್ಕೆ ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ನಮ್ಮ ಪರಮೇಶ್ವರ ವಿಚಾರ ಮಾಡಿದ್ರೆ ಭಾಳ ಯೋಗ್ಯ ಅನ್ನಿಸೋದು. ಅದರ ಬಿಟ್ಬಿಟ್ಟು ಎದ್ದು ಕೂಡಲೇ ಡಿ ಕೆ ಶಿ ಅವರು ಒಂದು ಅಂತಾರೆ, ನೀವು ಒಂದು ಅಂತೀರಿ. ಇದರಿಂದ ಬಿ ಜೆ ಪಿಗೆ ಇನ್ನೂ ಅನುಕೂಲ ಆಗ್ತದೆ, ಅದಕ್ಕೆ ಬೆಳೆಯೋದಕ್ಕೆ ಇನ್ನೂ ಅನುಕೂಲ ಆಗ್ತದೆ. ಮೋದಿ ಮತ್ತು ರಾಷ್ಟ್ರ ಮಟ್ಟದಲ್ಲಿ ಇನ್ನೂ ನೆನಪಿಡಬೇಕಾದ ಏನಪ್ಪ ಅಂದ್ರೆ, ಇನ್ನುಳಿದ ಎಲ್ಲ ಪಕ್ಷಗಳು ಅಂದರೆ ಇವತ್ತಿನ ಈ ಏನು ಇಂಡಿಯಾದಲ್ಲಿ ಇದ್ದಂಥ ಪಕ್ಷಗಳೆಲ್ಲನೂ ಕಾಂಗ್ರೆಸ್ ಜೊತೆಗೂ ಬೇಡಪ್ಪ, ನಾವು ಬಿ ಜೆ ಪಿ ಜೊತೆಗೂ ಬೇಡ ಅನ್ನೋಂಗೆ ಮೂರನೇ ಥರ್ಡ್ ಫ್ರಂಟ್ ತಯಾರು ಮಾಡ್ಕೊಳ್ತಾ ಇದ್ದಾರೆ. ಇನ್ನೂ ಕಾಂಗ್ರೆಸ್ ಒಂದು ಹಂತಕ್ಕೆ ಮೇಲ್ಮಟ್ಟಕ್ಕೆ ಬಂದಿಲ್ಲ ಅನ್ನೋದು ನಾವೆಲ್ಲ ಗಮನಿಸಬೇಕಾಗಿದೆ ಇವತ್ತು. ಯಾಕಂದ್ರೆ ಪೂರ್ತಿ ಬಿದ್ದು ಹೋಗಿದ್ದಿದ್ದು ಈ ಕಾಂಗ್ರೆಸ್ನ ಭ್ರಷ್ಟಾಚಾರದ ಆಡಳಿತದಿಂದಲ್ರಿ, ಮತ್ತೇನು ಅಲ್ರಿ, ಅವ್ರು ಮಾಡಿದ ಸ್ವಯಂ ಕೃತಾಪರಾಧ ಅಂತ ನಾವು ಕರಿತೀವಿ, ಅದರಿಂದ ಕಾಂಗ್ರೆಸ್ ಬಿದ್ದು ಹೋಗ್ಯದ. ಇಂಥ ಸಂದರ್ಭದಲ್ಲೇ ಹಿರಿಯರಾದಂಥ ಪರಮೇಶ್ವರಪ್ಪನವರು ಈ ತಮ್ಮ ಗೃಹ ಇಲಾಖೆಯನ್ನು ಇನ್ನೂ ಸ್ಟ್ಯಾಂಡರ್ಡ್ ಮಾಡುವಂಥದ್ದು ಏನು ಮಾಡೋಕ್ಕೆ ಸಾಧ್ಯದ ಚಿಂತನೆ ಮಾಡಿದರೆ, ಅದೇ ಕಾಲಕ್ಕೆ ನಮ್ಮ ಡಿ ಕೆ ಶಿವಕುಮಾರ್ ಅವರು ತಮ್ಮ ನೀರಾವರಿ ಇಲಾಖೆಯನ್ನು ಬೃಹತ್ ನೀರಾವರಿ ಎಲ್ಲರಿಗೂ ಬೇಕಾಗಿದೆ. ನೀರು ಯಾರಿಗೆ ಬೇಕಾಗಿದೆ? ರೈತರಿಗೆ ಮುಖ್ಯ ಬೇಕಾಗಿದೆ. ಪ್ರತಿಯೊಂದು ಹಳ್ಳಿಗೂ ನೀರು ಮುಟ್ಟಿಸುವಂಥ ವ್ಯವಸ್ಥೆ ಮಾಡಬೇಕಾಗಿದೆ. ಯಾಕಂದ್ರೆ ಬೃಹತ್ ನೀರಾವರಿ ಅವ್ರಿಗೆ ಹೇಗದ, ಆ ನೀರಾವರಿ ಏನು ಮಾಡೋಕ್ಕೆ ಸಾಧ್ಯದ, ಅದರಲ್ಲಿ ಏನು ನಾವು ಇಂಪ್ರೂವ್ ಮಾಡೋಕ್ಕೆ ಸಾಧ್ಯದ. ಪ್ರತಿಯೊಂದು ಹಳ್ಳಿ ಕೆರೆ ಅಥವಾ ಸಣ್ಣ ಸಣ್ಣ ಆ ನೀರಿನ ವ್ಯವಸ್ಥೆ ಮಾಡಿ ರೈತ ಬದುಕುವಂಥದ್ದು, ರೈತ 2-3 ಬೆಳೆ ಬೆಳೆಯುವಂಥದ್ದು, ಜೊತೆಗೆ ಕಬ್ಬು ಬೆಳೆಯುವ ಅವಶ್ಯಕತೆ ಇಲ್ಲ ಅನ್ನೋದು ಜನಸಾಮಾನ್ಯ ತಿಳಿಸುವಂಥ ದೊಡ್ಡ ಕೆಲಸ ಡಿ ಕೆ ಶಿ ಅವ್ರ ಮುಂದದ. ಅದೆಲ್ಲ ಬಿಟ್ಟುಕೊಂಡು ಡಿ ಕೆ ಶಿ ಅವರು ನೀವು ಸಭೆ ಮಾಡಬೇಡ್ರಿ, ಮತ್ತೊಂದು ಮಾಡಬೇಡ್ರಿ ಅಂತ ಹೇಳ್ತಾ ಮನಸ್ಸನ್ನು ಹೊಡ್ಕೊತ ಹೋಗೋದ್ರಿಂದ ಕಾಂಗ್ರೆಸ್ ಹೊಡೆದು ಬೀಳ್ತದೆ. ಅದು ಹೌದು ಅಂತೀರಿ ಅಲ್ಲಂತೀರಿ ಡಿ ಕೆ ಶಿ ಅವರ. ಯಾಕಂದ್ರೆ ನಮಗೆ ಬೇಕಾಗಿದ್ದು ರೈತಿಗೆ ನೀರು, ಅದನ್ನು ಒದಗಿಸುವಂಥ ಕೆಲಸ ಮಾಡೋ ಜೊತೆಗೆ ಕಾಂಗ್ರೆಸ್ ಅಧ್ಯಕ್ಷ ಇರೋದ್ರಿಂದಾಗಿ ನೀವು ಕಾಂಗ್ರೆಸ್ಸನ್ನು ಒಕ್ಕಟ್ಟಿನಿಂದ ಒಯ್ಯುವಂಥ ನಿಮ್ಮ ಜವಾಬ್ದಾರಿ ಅದ. ಇಲ್ಲಿ ತಪ್ಪುಗಳಾಗೋಣ, ಯಾರಿಂದ ನನ್ನಿಂದ ಆಗೋದು, ನಿಮ್ಮಿಂದ ಆಗೋದು, ಪರಮೇಶ್ವರಪ್ಪನಿಂದ ಆಗೋದು, ಸತೀಶ್ ಜಾರಕಿಹೊಳಿಯಿಂದ ಆಗಿರ್ಬೋದು, ಎಲ್ಲರಿಂದ ಆಗಿರ್ಬೋದು. ಅವ್ರನ್ನೆಲ್ಲ ವಿಶ್ವಾಸ ತೊಗೊಂಡು ಹೋಗ್ಬೇಕಾಗಿದೆ. ಇಲ್ಲಾಂದ್ರೆ ಬಿ ಜೆ ಪಿಗೆ ನಿಮಗೆ ಬಿಡೋದೇ ಇಲ್ಲ, ಹೊರದು ಮುಕ್ತಾರವ್ರು. ಅವ್ರು ಸಾಮಾನ್ಯರಿಲ್ಲ ವಿರೋಧ ಪಕ್ಷ, ಯಾಕೆಂದರೆ ವಿರೋಧ ಪಕ್ಷದಲ್ಲಿ ಇಸ್ಕೊಂಡ್ಬಂದವರು ನಿಮಗೆ ವಿರೋಧ ಮಾಡಲಿಕ್ಕೆ ಬರೋದಿಲ್ಲ ಅನ್ನೋದು ಈಗ ಸಿಕ್ತಂಥ ವಿಷಯ ಅದ. ಆದರೂ ಸಹಿತ ಇವತ್ತು ಮುಖ್ಯ ಕೆಲಸ ಆಗಬೇಕಾಗಿತ್ತು, ಬೃಹತ್ ನೀರಾವರಿ ಇಟ್ಟುಕೊಂಡು ಎಲ್ಲರೂ ನೀರು ಕೊಡುವಂಥದಕ್ಕೆ ಏನು ಸಾಧ್ಯದ, ಇದ್ದ ಡ್ಯಾಮ್ಗಳ ಅಲ್ಲೇನ ಮತ್ತೇನು ಮಾಡೋಕ್ಕೆ ಸಾಧ್ಯದ, ಚೆಕ್ ಡ್ಯಾಮ್ಸ್ಗಳು ಮಾಡಿಸೋದಾಗಲಿ ಮತ್ತೆ ಇನ್ನಷ್ಟು. ಯಾಕೆಂದರೆ ಭ್ರಷ್ಟಾಚಾರ ಇರೋದ್ರಿಂದ ನೀವು ಹಾಕಿದಂಥ ಹಣ ಸೋರಿ ಹೋಗ್ತದೆ, ನನಗೆ ಅದು ಗೊತ್ತದ ನಿಮಗೆ, ಅದ್ರ ಬಗ್ಗೆ ನಿಮ್ಗೆ ಹೇಳೋ ಅವಶ್ಯಕತೆ ಇಲ್ಲ. ಅದಕ್ಕೆ ಆ ಕೆಲಸ ಮಾಡಬೇಕಾಗಿದೆ. ಇನ್ನು ಸತೀಶ್ ಜಾರಕಿಹೊಳಿ ಅವ್ರ ಡಿಪಾರ್ಟ್ಮೆಂಟ್ PWD ಅಂತಂದ್ರೆ ಪಬ್ಲಿಕ್ ವರ್ಕ್ಸ್ ಡಿಪಾರ್ಟ್ಮೆಂಟ್,